ನಾವು ಶತ್ರುಗಳನ್ನು ಯಾವತ್ತೂ ಕೂಡ ನಂಬೋದಿಲ್ಲ. US ಮಾತುಕತೆಗಾಗಿ ಇರಾನ್ ರೆಡ್ ಲೈನ್ ಎಳೆದಿದೆ. ನಿಮ್ಮ ಕಡೆಯಿಂದ ಪಾಸಿಟಿವ್ ಸಿಗ್ನಲ್ ಸಿಕ್ಕಿದ್ರೆ ಮಾತ್ರನೇ ನಾವು ಮಾತುಕತೆಗೆ ಬರೋದು. ಪಾಸಿಟಿವ್ ಸಿಗ್ನಲ್ ಅಂದರೆ ಯಾತಕ್ಕಾಗಿ? ಈಗ ಅಮೆರಿಕ ಮುಂದೆ ಏನೆಲ್ಲ ಒಂದು ಡಿಮ್ಯಾಂಡ್ಗಳನ್ನ ಇರಾನ್ ಇಟ್ಟಿದೆಯೋ ಅದಕ್ಕೆ ಪಾಸಿಟಿವ್ ಸಿಗ್ನಲ್ ಸಿಕ್ಕಿದ್ರೆ ಮಾತ್ರ ನಾವು ಮಾತುಕತೆಯ ಟೇಬಲ್ಗೆ ಬರ್ತೀವಿ. ಇಲ್ಲ ಅಂತಂದರೆ ನಾವು ಬರೋದೇ ಇಲ್ಲ ಅನ್ನುವಂಥ ಬಿಗಿಪಟ್ಟನ್ನು ಇರಾನ್ ಹಾಕಿದೆ. ಇದರ ಅರ್ಥ ಏನೇ ಆದರೂ ಮಾತುಕತೆ ನಡೆಯುತ್ತೆ ಅಂತಲ್ಲ, ನಾವು ಹಾಕಿರುವಂಥ ಕಂಡೀಷನ್ಗೆ ನೀವು ಒಪ್ಪಿದ್ರೆ ಆಗ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ. ಈ ರೀತಿಯಾಗಿ ಇರಾನ್ ರಾಷ್ಟ್ರೀಯ ಭದ್ರತಾ ಸಮಿತಿ ಮುಖ್ಯಸ್ಥ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ದೇಶದ ಹಿತಾಸಕ್ತಿ ಹಾಗೂ ಭದ್ರತೆಯನ್ನು ರಕ್ಷಣೆ ಮಾಡೋಕೆ ನಾವು ಸದಾ ಸಿದ್ಧ, ನಾವು ಯಾವತ್ತಿಗೂ ಬದ್ಧ. ಅಮೆರಿಕ ಜೊತೆಗೆ ಟೆಹರಾನ್ ಅಂದರೆ ಇರಾನ್ ಮಾತುಕತೆಗೆ ಪ್ಲ್ಯಾನ್ ಮಾಡ್ತಿದೆ ಅಂತಂದರೆ ನೀವೇನು ಹೇಳಿದ್ರೂ ಒಪ್ತೀವಿ ಅಂತಲ್ಲ, ನಾವು ಹಾಕಿರುವಂಥ ಕಂಡೀಷನನ್ನು ನೀವು ಒಪ್ಪಿದ್ರೆ ಮಾತ್ರನೇ, ಅಂದರೆ ನಿಮ್ಮ ಕಡೆಯಿಂದ ನಮಗೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದ್ರೆ ಮಾತ್ರನೇ ಮಾತುಕತೆಗೆ ನಾವು ಬರ್ತೀವಿ, ಇಲ್ಲ ಅಂದರೆ ಬರೋದೇ ಇಲ್ಲ ಅಂತ. ಸೊ ಇದನ್ನು ನಾವು ನೋಡ್ತಾ ಹೋದರೆ ಈ ಮಾತುಕತೆ ಆಗಬೇಕು ಅಂತ ಹೆಚ್ಚು ಹೆಚ್ಚು ಬಯಸ್ತಾ ಇರೋದೇ ಅಮೇರಿಕ. ಇರಾನ್ಗಂತೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದರೆ ಫಸ್ಟ್ ಮಾತುಕತೆ ಅಂದರೆ ಮೊದಲ ಸುತ್ತಿನ ಮಾತುಕತೆ ಯಾವಾಗ ಮುರಿದು ಬಿತ್ತು ಆಗ ಇರಾನೇ ಹೇಳಿತ್ತು, ಇನ್ನು ಮಾತುಕತೆಗೆ ನಾವು ಬರೋದೇ ಇಲ್ಲ, ಮಾತುಕತೆ ಪ್ರಶ್ನೆನೇ ಇಲ್ಲ, ಪ್ರಮೇಯನೇ ಉದ್ಭವಿಸೋದಿಲ್ಲ ಅಂತ. ಬಟ್ ಈಗ ಹಂಗು ಹಿಂಗು ಮಾಡಿ ಅಮೇರಿಕ ಪಾಕಿಸ್ತಾನದಲ್ಲೇ ಎರಡನೇ ಸುತ್ತಿನ ಮಾತುಕತೆ ಮಾಡಬೇಕು ಅಂತ ಅದು ಮುಂದಾಗಿರುವಂಥದ್ದು. ಆದರೆ ಇರಾನ್ ಈ ಬಾರಿ ಖಡಕ್ಕಾಗಿ ಹೇಳಿದೆ, ನಾವು ರೆಡ್ ಲೈನನ್ನು ಎಳೆದಿದ್ದೀವಿ, ನಿಮ್ಮ ಕಡೆಯಿಂದ ಪಾಸಿಟಿವ್ ಆಗಿ ಸಿಗ್ನಲ್ಗಳು ಬಂದರೆ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಅಫರ್ಮೇಟಿವ್ ಆಗಿ ರೆಸ್ಪಾನ್ಸ್ ಬಂದರೆ ಮಾತ್ರನೇ ನಾವು ಮಾತುಕತೆಗೆ ಬರ್ತೀವಿ. ಅಮೇರಿಕ ಜೊತೆಗೆ ಇರಾನ್ ಮಾತುಕತೆ ನಡೆಸ್ತಾ ಇದೆ ಅಂತ ಹೇಳಿದ ಮಾತ್ರಕ್ಕೆ ನಾವು ಎಲ್ಲದಕ್ಕೂ ಕೂಡ ಒಪ್ಕೊಳ್ಬಿಡ್ತೀವಿ, ನೀವು ಹೇಳಿದ್ದಕ್ಕೆಲ್ಲ ನಾವು ತಲೆ ಆಡಿಸ್ತೀವಿ ಅಂತಲ್ಲ. ನಮ್ಮ ಕಂಡೀಷನ್ಗಳನ್ನು ನೀವು ಒಪ್ಕೊಂಡು ನಿಮ್ಮ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ಮಾತ್ರನೇ ನಾವು ಈ ಮಾತುಕತೆಗೆ ಮುಂದೆ ಬರ್ತೀವಿ ಎನ್ನುವಂಥ ಖಡಕ್ ಸಂದೇಶವನ್ನು ಇರಾನ್ ರವಾನೆ ಮಾಡಿದೆ. ಇರಾನ್ನ ರಾಷ್ಟ್ರೀಯ ಭದ್ರತಾ ಸಮಿತಿ ಮುಖ್ಯಸ್ಥ ಇಬ್ರಾಹಿಂ, ಫುಲ್ ಹೆಸರು ಹೇಳಬೇಕಂದ್ರೆ ಇಬ್ರಾಹಿಂ ಅಜೀಜಿ, ಇವರು ಈ ರೀತಿಯಾಗಿ ಹೇಳಿದ್ದಾರೆ. ಇವರು IRGCಯ ಮಾಜಿ ಕಮಾಂಡರ್. ನೆನಪಿರಲಿ, ಯುದ್ಧದಲ್ಲಿ ಇರಾನ್ನ ಉಳಿಸ್ತಾ ಇರುವಂಥದ್ದೇ IRGC. ತನ್ನ ತಂತ್ರಗಳ ಮುಖಾಂತರ, ತನ್ನ ಶಕ್ತಿಯ ಮುಖಾಂತರ ತನ್ನ ದೇಶವನ್ನು ಉಳಿಸುವಂಥ ಕೆಲಸವನ್ನು IRGC ಮಾಡ್ತಾ ಇದೆ. ಆ್ಯಂಡ್ IRGCಯ ಮಾಜಿ ಕಮಾಂಡರ್ ಇಬ್ರಾಹಿಂ ಅಜೀಜಿ ಇವರು ಸದ್ಯಕ್ಕೆ ಅಂದರೆ ಪ್ರಸ್ತುತ ಇರಾನ್ನ ರಾಷ್ಟ್ರೀಯ ಭದ್ರತಾ ಸಮಿತಿ ಮುಖ್ಯಸ್ಥ ಕೂಡ ಆಗಿದ್ದಾರೆ. ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಮೇರಿಕಾಗೆ ಪರೋಕ್ಷವಾಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ನೀವು ಬೇಕಾದಾಗೆಲ್ಲ ಹೇಳ್ದಂಗೆ ನಾವು ಕೇಳಂಗಿಲ್ಲ ಅಥವಾ ನಾವು ಕೇಳೋಕ್ಕೆ ಬರೋದೂ ಇಲ್ಲ, ನಾವೇನು ಹೇಳಿದ್ದೀವೋ ಫಸ್ಟು ಅದನ್ನು ನೀವು ಕೇಳಿ, ನೀವು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡಿ, ಆಮೇಲೆ ನಾವು ಯೋಚನೆ ಮಾಡ್ತೀವಿ ಮಾತುಕತೆಗೆ ಬರಬೇಕಾ ಬೇಡವಾ, ಅದರ ಕುರಿತಾಗಿ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ ಅಂತ ಇರಾನ್ ಒಂದು ರೀತಿ ಈ ಸ್ಟೈಲಲ್ಲಿ ಅಮೇರಿಕಾಗೆ ಹೇಳಿದೆ. ಸೊ ಅಮೇರಿಕ ಏನು ಮಾಡುತ್ತೆ ಕಾದು ನೋಡಬೇಕು.